ಪೂಜಾ ಹೆಗಡೆ ನೋಡುವುದಕ್ಕೆ ಬಟ್ಟಲು ಕಣ್ಣುಗಳ ಚೆಂದುಳ್ಳಿ ಚೆಲುವೆ, ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸೋ ಅಂದ ಚಂದ, ಪಕ್ಕಾ ಸೌತ್ ಇಂಡಿಯನ್ ಬ್ಯೂಟಿ. ಸದ್ಯ ಮೋನಿಕಾ ಮೋನಿಕಾ ಎನ್ನುವ ಹಾಡಿನ ಮೂಲಕ ಭಾರತೀಯ ಸಿನಿ ರಸಿಕರ ಮನಸ್ಸನ್ನು ಕದ್ದಿರುವ ಚೆಲುವೆ. ಈ ಹಾಡಿಗೆ ದೊಡ್ಡ ಫ್ಯಾನ್ ಬೇಸೇ ಇದೆ. ಅದರಲ್ಲೂ ಈ ಹಾಡಿಗೆ ಸೊಂಟ ಬಳುಕಿಸಿರೋ ಪೂಜಾ ಹೆಗಡೆ ಹಾಕಿರೋ ಸ್ಟೆಪ್ಸ್ ನ ನೋಡಿದ್ರೆ ಕಲ್ಲಿಗೂ ಜೀವ ಬಂದ್ರೆ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಆದ್ರೆ ಇವರಿಗೆ ಕೆಲ ವರ್ಷಗಳ ಹಿಂದೆ ಐರನ್ ಲೆಗ್ ಅನ್ನೋ ಕುಖ್ಯಾತಿ ಸಹ ಇತ್ತು. ಹೀಗೆ ಪೂಜಾ ಹೆಗಡೆ ಅವರ ಸಿನಿ ಜೀವನದ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ಪೂಜಾ ಹೆಗಡೆ ಭಾರತೀಯ ರೂಪದರ್ಶಿ ಮತ್ತು ಚಲನಚಿತ್ರ ನಟಿ. ಮುಖ್ಯವಾಗಿ ಇವರು ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರು ಮಿಸ್ ಯೂನಿವರ್ಸ್ ಇಂಡಿಯಾ 2010 ಸ್ಪರ್ಧೆಯಲ್ಲಿ 2ನೇ ರನ್ನರ್ ಅಪ್ ಆಗಿ ಕಿರೀಟವನ್ನ ಪಡೆದ್ರು. ನಿರ್ದೇಶಕ ಮಿಸ್ಕಿನ್ ಅವರ ತಮಿಳು ಚಿತ್ರ ಮೂಗಮೂಡಿ ಚಿತ್ರದ ಮೂಲಕ ನಟನಾ ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ಪೂಜಾ ಹುಟ್ಟಿ ಬೆಳೆದಿದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ. ಅವರ ಪೋಷಕರಾದ ಮಂಜುನಾಥ ಹೆಗಡೆ ಮತ್ತು ಲತಾ ಹೆಗಡೆ ಕರ್ನಾಟಕದ ಮಂಗಳೂರಿನವರು. ಅವರ ಮಾತೃಭಾಷೆ ತುಳು. ಇವರು ಇಂಗ್ಲಿಷ್, ಮರಾಠಿ, ಹಿಂದಿ ಭಾಷೆಯನ್ನು ಮಾತನಾಡುತ್ತಾರೆ. ಇವರು ಮಹಾರಾಷ್ಟ್ರದ ಎಂಎಂಕೆ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ನಲ್ಲಿ ಎಂಕಾಂ ಪದವಿಯನ್ನ ಪಡೆದಿದ್ದಾರೆ. ಇವರು 2009 ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ್ರು. ಆದರೆ ಆರಂಭಿಕ ಸುತ್ತಿನಲ್ಲೇ ಹೊರಹಾಕಲ್ಪಟ್ರು. ಇವರು ಮುಂದಿನ ವರ್ಷ ಅಂದ್ರೆ 2010 ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ರು. ಮಿಸ್ ಯೂನಿವರ್ಸ್ ಇಂಡಿಯಾ 2010 ಸ್ಪರ್ಧೆಯಲ್ಲಿ 2ನೇ ರನ್ನರ್ ಅಪ್ ಆದ್ರು. ನಂತರ ಮಿಸ್ ಇಂಡಿಯಾ ಸೌತ್ ಗ್ಲಾಮರಸ್ ಹೇರ್ 2010 ನ ಕಿರೀಟವನ್ನ ಪಡೆದ್ರು. ತಮಿಳಿನ ಸೂಪರ್ ಹೀರೋ ಚಿತ್ರ ಮೂಗುಮುಡಿ ನಂತರ 2014 ಇವರ 2ನೇ ತೆಲುಗು ಚಿತ್ರ ಒಕ ಲೈಲಾ ಕೋಸಂ ಚಿತ್ರದಲ್ಲಿ ನಾಗ ಚೈತನ್ಯ ಜೊತೆ ಮಿಂಚಿದ್ರು. ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅವರು ಪ್ರಶಂಸೆಗೆ ಪಾತ್ರರಾದ್ರು. ಅದೇ ಸಮಯದಲ್ಲಿ ಅವರು 62ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ದಕ್ಷಿಣ ಭಾಗದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿಗಾಗಿ ನಾಮನಿರ್ದೇಶನಗೊಂಡ್ರು. ನಂತರ ಅಶುತೋಷ್ ಗೋವಾರಿಕರ್ ಅವರ ನಿರ್ದೇಶನದ ಮೆಹೆಂಜಾದಾರೋ ಚಿತ್ರದಲ್ಲಿ ಹೃತಿಕ್ ರೋಷನ್ ಜೊತೆ ನಟಿಸಿ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು. ನಂತರ ಇವರ ಮನೋಜ್ಞ ಅಭಿನಯದಿಂದ ಹಲವಾರು ನಿರ್ದೇಶಕರು ಮತ್ತು ನಿರ್ಮಾಪಕರು ಇವರ ಡೇಟ್ಸ್ಗಾಗಿ ಕಾದು ಕುಳಿತಿದ್ರು. ಮೆಹೆಂಜಾದಾರೋ ನಂತರ ತೆಲುಗು ಚಿತ್ರವಾದ ದುವಾಡ ಜಗನ್ನಾಥಂ, ಅರವಿಂದ ಸಮೇತ ವೀರರಾಘವ, ಮಹರ್ಷಿ, ವಾಲ್ಮೀಕಿ ಮತ್ತು ಹಿಂದಿ ಚಿತ್ರವಾದ ಹೌಸ್ಫುಲ್ 4, ತೆಲುಗು ಚಿತ್ರವಾದ ಅಲಾ ವೈಕುಂಠಪುರಂ ಹೀಗೆ 10 ಹಲವು ಚಿತ್ರಗಳಲ್ಲಿ ನಟಿಸಿ ಸೈಯೆನಿಸಿಕೊಂಡ್ರು. రెడ్డి చంపేస్తున్నాడు, అర్జున్ గా ఆఫీస్కి వెళ్ళాలి, ఈవినింగ్ మాట్లాడతా. ಆದ್ರೆ ಅಲಾ ವೈಕುಂಠಪುರಂ ಚಿತ್ರದ ಯಶಸ್ಸಿನ ನಂತರ 2021 ಬಿಡುಗಡೆಯಾದ ಅಖಿಲ್ ಅಕ್ಕಿನೇನಿ ನಟನೆಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಚಿತ್ರ ಸಾಧಾರಣ ಮಟ್ಟದ ಯಶಸ್ಸನ್ನ ಕಂಡಿದ್ದು ಬಿಟ್ರೆ ನಂತರದ ಚಿತ್ರಗಳು ಪೂಜಾಗೆ ಸಾಥ್ ಕೊಡಲಿಲ್ಲ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಫೇಲ್ ಆದ ಚಿತ್ರ 2022 ಬಿಡುಗಡೆಯಾದ ಟಾಲಿವುಡ್ ನ ಬಾಕ್ಸ್ ಆಫೀಸ್ ಕಿಂಗ್ ಪ್ರಭಾಸ್ ಅಭಿನಯದ ರಾಧೇಶ್ಯಾಮ್ ಚಿತ್ರ. ಈ ಚಿತ್ರದ ಬಜೆಟ್ 300 ಕೋಟಿಯಿಂದ 400 ಕೋಟಿ ಎಂಬ ಮಾಹಿತಿ ಇದ್ದು ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡಲಿಲ್ಲ. ಹೀಗಾಗಿ ಕೇವಲ 120 ಕೋಟಿ ಮಾತ್ರ ಕಲೆಕ್ಷನ್ ಮಾಡಿ ದೊಡ್ಡ ಫ್ಲಾಪ್ ಚಿತ್ರವಾಗಿ ಹೊರಹೊಮ್ಮಿತ್ತು. ಈ ಚಿತ್ರದ ಸೋಲು ಪೂಜಾ ಅವರನ್ನ ಕಂಗೆಡಿಸಿತ್ತು. ಇದಾದ ನಂತರ ಹಿಂದಿಯದ್ದೇ ಮತ್ತೊಂದು ಚಿತ್ರ ಸರ್ಕಸ್, ಇದು ಸಹ ಫೇಲ್. ಇದಾದ ನಂತರ ತೆಲುಗಿನ ಆಚಾರ್ಯ ಚಿತ್ರ. ರಾಮ್ ಚರಣ್ಗೆ ಜೋಡಿಯಾಗಿ ನಟಿಸಿದ ಪೂಜಾಗೆ ಈ ಚಿತ್ರವು ಕೈಕೊಟ್ಟಿತ್ತು. ಆಗಲೇ ನೋಡಿ ಪೂಜಾಗೆ ಸಿನಿ ದುನಿಯಾದಲ್ಲಿ ಐರನ್ ಲೆಗ್ ಎನ್ನೋ ಹೆಸರು ಬಂದಿದ್ದು. ಎಷ್ಟೋ ನಿರ್ದೇಶಕರು ಅದನ್ನ ಓಪನ್ ಆಗಿ ಹೇಳಿದ್ದೂ ಇದೆ. ಇದಾದ ನಂತರ ತಮಿಳಿನ ಖ್ಯಾತ ನಟ ತಳಪತಿ ವಿಜಯ್ ನಟನೆಯ ಬೀಸ್ಟ್ ಚಿತ್ರ. ತಮಿಳಿನಲ್ಲಿ ಹೆಚ್ಚು ಕ್ರೇಜ್ ಇರೋ ನಟ ತಳಪತಿ ವಿಜಯ್. ಹೀಗಾಗಿ ಕಥೆಯಲ್ಲಿ ಗಟ್ಟಿತನ ಇಲ್ಲದೆ ಇದ್ರೂ ತಳಪತಿ ವಿಜಯ್ರಿಂದ ಚಿತ್ರ ಸ್ವಲ್ಪ ಮಟ್ಟಿನ ಯಶಸ್ಸನ್ನ ಕಾಣ್ತು. ನಂತರ ಹಿಂದಿಯ ಮತ್ತೊಂದು ಚಿತ್ರ ಕಿಸಿ ಕಾ ಬಾಯ್ ಕಿಸಿ ಕಾ ಜಾನ್, ಇದು ಫೇಲ್. ಹೀಗಾಗಿ ಪೂಜಾ ಹೆಗಡೆ ಅಂದ್ರೆ ಐರನ್ ಲೆಗ್ ಅನ್ನೋ ಚರ್ಚೆ ಮತ್ತೆ ಶುರುವಾಗಿತ್ತು. ಹೀಗಾಗಿ 2024 ಯಾವುದೇ ಚಿತ್ರವನ್ನು ಒಪ್ಪಿಕೊಳ್ಳದ ಪೂಜಾ ಹೆಗಡೆ ಒಳ್ಳೆಯ ಕಥೆಯ ಆಯ್ಕೆಯಲ್ಲಿದ್ರು. ಹೀಗಾಗಿ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರದ ಮೋನಿಕಾ ಮೋನಿಕಾ ಸಾಂಗ್ ಅವರ ಸಿನಿ ಕೆರಿಯರ್ಗೆ ದೊಡ್ಡ ತಿರುವನ್ನ ನೀಡಿದೆ. ಅವರ ಒಂದೊಂದು ಸ್ಟೆಪ್ಸ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪೂಜಾ ಹೆಗಡೆ ಮತ್ತೆ ಫಾರ್ಮ್ಗೆ ಮರಳೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ.
ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಇದೇ ತಿಂಗಳ ಆಗಸ್ಟ್ 14ರಂದು ಬಿಡುಗಡೆ ಆಗ್ತಾ ಇದೆ. ಸೂಪರ್. ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ನಮಸ್ಕಾರ.